ಗಂಡ ಪದೇ ಪದೇ ಕೋಪ ಮಾಡ್ಕೊಳ್ತಾನೆ. ಸೊ ಅಲ್ಲಿ ನಮಗೆ ಅದು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಎಷ್ಟೋ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡ್ತಾರೆ, ಕೌನ್ಸಿಲಿಂಗಲ್ಲಿ ಹೇಳ್ಕೊತಾರೆ. ಆ್ಯಂಡ್ ಎಲ್ಲರ ಮನೆಯಲ್ಲೂ ಕೂಡ ಆ ಪ್ರಾಬ್ಲಮ್ ಆಲ್ಮೋಸ್ಟ್ 75% to 80% ಈ ಥರದ ಸಿಚುವೇಶನ್ ಮನೆಗಳಲ್ಲಿ ನಡೆದೋಗುತ್ತೆ. ಸುಮ್ಮನೆ ಕಿರಿಕಿರಿ ಜಗಳ, ಕೋಪ ಮಾಡ್ತಾರೆ, ಕೋಪದಲ್ಲಿ ಏನೇನೋ ಬೈದ್ಬಿಡ್ತಾರೆ, ಹೊಡಿತಾರೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅದನ್ನು ಈ ವಿಡಿಯೋ ಒಳಗಡೆ ನಾನು ಒಂದು 3 ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಗಂಡ ಕೋಪ ಮಾಡ್ಕೊಂಡಾಗ ಅದು ಸುಮ್ಮನೆ ಮಾಡ್ಕೊಳ್ಳಿ, ವಿಚಾರ ಇಟ್ಕೊಂಡು ಮಾಡ್ಕೊಳ್ಳಿ, ಬಟ್ ಕೋಪವನ್ನು ಹೇಗೆ ನೀವು ಅದನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ ಅದನ್ನು ಹೇಳ್ತಿದ್ದೀನಿ. ನೋಡಿ, ತಾಳ್ಮೆಯನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಮದುವೆ ಆಗಿರೋದ್ರಿಂದ ಕೋಪ 5 ನಿಮಿಷಕ್ಕೆ ಬಂದು ಹೋಗುತ್ತೆ, ಎವ್ರಿಡೇ ಬರ್ಬೋದು. ಬಟ್ ನೀವು ತಾಳ್ಮೆ ಏನಿದೆಯಲ್ಲ ಅದನ್ನು ಅಭ್ಯಾಸ ಮಾಡ್ಕೊಂಡಾಗ, ಎಕ್ಸಾಂಪಲ್ ದ್ವೇಷ, ಅದಕ್ಕೆ ಅಪೋಸಿಟ್ ಆಗಿ ದ್ವೇಷ ಕೊಟ್ಟಾಗ ಅದು ದ್ವೇಷನೇ ಕಾಣುತ್ತೆ. ದ್ವೇಷ ಮಾಡ್ತಿರ್ಬೇಕಾದ್ರೆ ನೀವು ಪ್ರೀತಿ ಕೊಟ್ಟಾಗ ಎಲ್ಲೋ ಒಂದು ಕಡೆಗೆ ಹೋಗ್ತಾ ಹೋಗ್ತಾ ಪ್ರೀತಿಗೆ ಮೆಲ್ಟ್ ಆಗ್ತಾನೆ. ಇದು ನೇಚರ್, ಒಂದು ಸೈಕಾಲಜಿ ನೇಚರ್, ಸಹಜವಾಗಿರುವಂಥ. ನೀವು ಕೋಪದ ವಿರುದ್ಧವಾಗಿ ನೀವು ಕೋಪ ಮಾಡ್ಕೊಂಡಾಗ ಅಲ್ಲಿ ಇನ್ನೂ ದೊಡ್ಡ ಜಗಳ ಆಗುತ್ತೆ. ಅದಕ್ಕೆ ನೀವು ತಾಳ್ಮೆಯನ್ನು ಅಭ್ಯಾಸ ಮಾಡ್ಕೊಳ್ಳೋದನ್ನು ಕಲಿ. ಫಸ್ಟ್ ಪಾಯಿಂಟ್, ಎಲ್ಲಿ ತನಕ ಅವರ ಕೋಪ ಬೈದು 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 ಅವರೇ ಸುಮ್ಮನಾಗಿ ಮಲಗಬೇಕು. ಸುಮ್ಮನಾಗಿ ಬೈಯೋದು ಹತ್ತು ಅಲ್ಲ ಅನ್ಕೊಳ್ಬೇಕು, ಸ್ವಲ್ಪ ಬಂಡ್ರಾಗಿ ಬದುಕಬೇಕಾಗತ್ತೆ. ಕೆಲವರು ಈ ಥರ ಗಂಡು ಮಕ್ಕಳಿದ್ದಾಗ ಬಂಡ್ರಾಗಿ ಬದುಕಬೇಕು, ಕೆಲವು ಹೆಣ್ಮಕ್ಳು ಹಾಗಿರ್ತಾರೆ, ಹಂಗಿದ್ದ ಗಂಡು ಮಕ್ಕಳು ಅಪೋಸಿಟ್ ಆಗಾಗಿ. ಎಲ್ಲಿ ತನಕ ಅವ್ರ ಕೋಪ ಶಾಂತಿ ಆಗೋ ತನಕನೂ ಕೂಡ ಶಾಂತತೆ ಆಗಬೇಕು. ಅದು ಶಾಂತಿ ಅಂದರೆ ಮತ್ತೆ ಹೆಸರು ಅನ್ಕೋಬೇಡಿ, ಆ ಕೋಪ ಪೂರ ಅವರಲ್ಲಿ ಕರಗಿ ಹೋಗಿ ಮತ್ತು ನಾರ್ಮಲ್ ಸ್ಟೇಜಿಗೆ ಬರಬೇಕು. ಅಲ್ಲಿ ತನಕ ನೀವು ತಾಳ್ಮೆಯನ್ನು ಅಭ್ಯಾಸ ಮಾಡ್ಕೋಬೇಕು. ಇದು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ ನಿಮಗೆ. ಓಕೆ, ನೆಕ್ಸ್ಟು ನಿಭಾಯಿಸಬೇಕು, ಬೆಳೆಸಬಾರ್ದು. ಏನು ನಿಭಾಯಿಸಬೇಕು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಇದೆ. ನೀವಲ್ಲಿ ಅವರಿಗೆ ಕೋಪ ಬಂದಾಗ ಹೇಗೆ ವರ್ತನೆ ಮಾಡಿದ್ರೆ ಅದನ್ನು ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು. ಅದಕ್ಕೆ ನಿಭಾಯಿಸೋದು ಅಂತ ಹೇಳ್ತೀವಿ ನಾವು. 10 ಲಕ್ಷ ರೂಪಾಯಿ ಕಾರ್ ತಂದಿದ್ದೀರಾ, ಅದನ್ನು ಓಡ್ಸಕ್ಕೆ ಬಂದರೆ ಕಷ್ಟ ಆಗುತ್ತೆ. ಹಾಗೇನೆ ಕೆಲವೊಂದ್ಸಲ ನಾವು ನಾಟಕೀಯ ಆದ್ರೂ ಪರವಾಗಿಲ್ಲ, ಏನು ಆ ಥರ ಕೋಪ ತುಂಬ ಮಾಡ್ತಿದ್ದಾಗ ಹೊಡಿಲಿಕ್ಕೆ ಬಡಿಲಿಕ್ಕೆ ಬರ್ತಾ ಇರ್ತವೆ, ಅವರಲ್ಲಿ ನಿಭಾಯಿಸೋದು ಗೊತ್ತಿಲ್ಲ ಅಂದರೆ ಸಂಸಾರದಲ್ಲಿ ನಾವು ಬದುಕೋದು ಕಷ್ಟ ಆಗುತ್ತೆ. ಬಟ್ ಬೆಳೆಸ್ತಾ ಹೋದ್ರಿ ಕೋಪಕ್ಕೆ ನೀವು ಪ್ರತಿಕ್ರಿಯೆ ಮಾಡೋದು, ಸ್ಪಂದನೆ ಮಾಡೋದು, ಜಗಳಕ್ಕೆ ನೀವು ಜಗಳ ಮಾಡಿದ್ರೆ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, 2ನೇ ಪಾಯಿಂಟ್ ಏನು, ನಿಭಾಯಿಸೋದನ್ನು ಕಲಿಬೇಕು. 3ನೇ ಪಾಯಿಂಟು, ಅವ್ರ ಸಮಾಧಾನಕ್ಕೆ ಬಂದಾಗ ಬರ್ತಾರೆ, ಅಟ್ಲೀಸ್ಟ್ 2 ನಿಮಿಷ ಬರ್ತಾರೆ. ಅದು ಒಂದು ಯಾವುದೋ ಟೈಮ್ ಬರುತ್ತೆ, ಅದು ಕೂತ್ಕೊಂಡು ಊಟ ಮಾಡಬೇಕಾದ್ರೂ ಅಥವಾ ಗಂಡ ಹೆಂಡತಿ ಒಂದಾಗೋ ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ಜೊತೆಗಿರುತ್ತೆ. ಆವಾಗ ಮೌಲ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿ ಸಮಾಧಾನ ಆದಮೇಲೆ, ಮೌಲ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಂದ್ರೆ ಏನು ಕುತ್ಕೊಂಡಾಗ ಕೇಳಿ. ಯಾವ ಥರ ಮೌಲ್ಯದ ಪ್ರಶ್ನೆಯನ್ನು ಕೇಳಬೇಕು ಅಂತ ನೀವು ಅಂತೀರಾ. ಎಕ್ಸಾಂಪಲ್, ಈಗ ಮದುವೆ ಆಗಿದ್ದರ ಉದ್ದೇಶ ನಿಮ್ಮ ಒಂಟಿತನದ ಬಗ್ಗೆ, ನಿಮ್ಮ ಭಾವನೆಗಳ ಬಗ್ಗೆ, ಅಥವಾ ಅವರ ವ್ಯಾಲ್ಯೂಸ್ ಬಗ್ಗೆ, ಆ ಫ್ಯಾಮಿಲಿಗೆ ಯಜಮಾನ ಹೇಗಿರಬೇಕು ಆ ವ್ಯಾಲ್ಯೂಸ್ ಬಗ್ಗೆ, ಅದನ್ನ ಪ್ರೀತಿಯಿಂದ ನೀವು ಹೇಗೆ ಅಂದರೆ ಕೋಪ ಬರ್ದಿರೋ ಥರ ಮಾತುಗಳನ್ನು ಆಡೋದನ್ನು ಕಲಿಬೇಕು. ಇದನ್ನು ನಿಭಾಯಿಸೋದು ಜಾಣ್ಮೆ ಅಂತ ಹೇಳ್ತೀವಿ. ವ್ಯಾಲ್ಯೂಸ್ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳಬೇಕಲ್ಲಿ. ಇಲ್ಲ ಅಂದ್ರಪ್ಪ ನಾವು ಒಬ್ಬಳೇ ಹೇಗೆ ಬದುಕಲಿ ಅಂತ ನಿಮಗೆ ಹೇಗೆ ಫೀಲ್ ಬರುತ್ತೋ ಆ ಗಂಡಂದ್ರಿಗೂ ಬರಬೇಕು. ಅದನ್ನು ನೀವು ಇಲ್ಲಿ ಅವ್ರ ಕೋಪ ಕಡಿಮೆ ಆದಮೇಲೆ ಆ ಥರದ ಪ್ರಶ್ನೆಗಳನ್ನು ಕೇಳಿ ಅವ್ರನ್ನ ಸರಿ ಮಾಡ್ಕೊಳ್ಳೋಕೆ ನೋಡಬೇಕು. ಸಪೋಸ್ ಸರಿ ಆಗಿಲ್ಲ ಅಂದರೆ ಟ್ರಾವೆಲಿಂಗ್ ಏನೂ ಮಾಡ್ಲಿಕ್ಕಾಗಲ್ಲ. ಹಾಗೆ ಕೋಪ ನೀವು ಅವ್ರ ಕೋಪ ಮಾಡ್ಕೊಂಡಾಗ ಶಾಂತತೆ ಕಾಪಾಡಿಕೊಂಡು ನಿಭಾಯಿಸ್ಕೊಂಡು ಹೀಗೆ ಮೂವ್ ಆನ್ ಆಗಬೇಕು. ಒಂದಿನ ಸರಿಗೆ ಹೋಗ್ತಾರೆ. ಇದಿಷ್ಟು ಮಾಡಬೇಕಾಗತ್ತೆ, ಅದರ್ವೈಸ್ ಬೇರೆ ಆಪ್ಷನ್ಸ್ ಇಲ್ಲ. ಸ್ನೇಹಿತರೆ, ನಿಮಗೆ ನನಸು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಬರಲೇಬೇಕು. ಆ್ಯಂಡ್ ಲೈಕ್ ಮಾಡಿ. ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಬಾಯ್.